ವಿಮಾನ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇಂಗ್ಲೆಂಡ್ಗೆ ಹೊರಟಿರುವ ಏರ್ ಇಂಡಿಯಾದ ವಿಮಾನ ಟೇಕ್ ಆಫ್ ಆದಾಗ ಕೆಲವೇ ಕ್ಷಣದಲ್ಲಿ ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಗಿ ಸುಮಾರು 243 ಪ್ರಯಾಣಿಕರು ಮೃತಪಟ್ಟಿದ್ದು ದುಃಖದ ಸಂಗತಿ ಎಂದು ಮುಸ್ಲಿಂ ಸಮಾಜದ ಹಿರಿಯರು ಶುಕ್ರವಾರದ ಪ್ರಾರ್ಥನೆ ಮುಗಿಸಿಕೊಂಡು ಹೊರಗೆ ಬಂದು ಮಡಿದವರ ಕುರಿತು ಪ್ರಾರ್ಥನೆ ಮಾಡಿ ದೇವರು ಇವರ ಕುಟುಂಬಕ್ಕೆ ದುಃಖ ಭರಿಸುವ ದಯೆ ತೋರಲಿ ಎಂದು ಹೇಳುತ್ತಾ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಈ ವಿಮಾನ ದುರಂತದಲ್ಲಿ ಗುಜರಾತ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿಜಯ ರೂಪಾಣಿ ಅವರು ಸಹ ಪ್ರಾಣ ಕಳೆದುಕೊಂಡಿದ್ದಾರೆ. ಒಂದೇ ಕುಟುಂಬದ 5 ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಇಂಗ್ಲೆಂಡ್ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ದುರಂತಕ್ಕೀಡಾಗಿ ಅವರ ಕುಟುಂಬವೇ ಇಲ್ಲವಾಗಿದೆ. ಇಂತಹ ಘಟನೆ ನಡೆದಿದ್ದು ದುರಾದೃಷ್ಟಕರ. ದುರಂತಕ್ಕೀಡಾದ ವಿಮಾನ ಅಹಮದಾಬಾದ್ನ ವೈದ್ಯಕೀಯ ವಿದ್ಯಾರ್ಥಿಗಳು ವಾಸವಾಗಿದ್ದ ಹಾಸ್ಟೆಲ್ಗೂ ಡಿಕ್ಕಿಯಾಗಿದ್ದು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಶ್ರದ್ಧಾಂಜಲಿ ಸಭೆಯಲ್ಲಿ ಜಾಮಿಯಾ ಮಸ್ಜಿದ್ನ ಮುಸ್ಲಿಂ ಗುರುಗಳಾದ ಮೌಲಾನಾ ಜಹೂರ್ ಆಜಿ, ಯುವ ಮುಖಂಡ ಮೊಹಮ್ಮದ್ ಶಫಿ ಬೆಣ್ಣಿ, ಗಾಯ್ಬು ಜೈನಿ ಖಾನ್, ನಾಗಪ್ಪ ಸಂಗೊಳ್ಳಿ, ಡಿಎಫ್ ಹಾಜಿ, ಇನ್ನು ಅನೇಕ ರಾಮದುರ್ಗದ ನಾಗರಿಕರು ಉಪಸ್ಥಿತರಿದ್ದು ಮಡಿದವರಿಗೆ ಸಂತಾಪ ವ್ಯಕ್ತಪಡಿಸಿದರು. ಎಂಡಿ ಸೋಹಿಲ್, ಬೈರುಕುದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ದೇಶದಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ನಿಂದ ಇಂಗ್ಲೆಂಡ್ಗೆ ಹೋಗ್ತಕ್ಕಂಥ ವಿಮಾನ ದುರ್ಘಟನೆಯಲ್ಲಿ ಸುಮಾರು 243 ಪ್ರಯಾಣಿಕರು ಪ್ರಯಾಣಿಸ್ತಿರ್ತಕ್ಕಂಥ ವಿಮಾನದಲ್ಲಿ ಒಂದು ಅಚಾನಕ್ಕಾಗಿ ಅದು ದುರ್ಘಟನೆಯಾಗಿ 241 ಜನ ಸತ್ತಿದ್ದಾರೆ ಅಂಥೇಳಿ ಎಲ್ಲ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿದ್ದರಿಂದ ನಾವು ಇವತ್ತು ಶುಕ್ರವಾರ ದಿವಸ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಸೇರಿ ನಮಾಜ್ದಲ್ಲಿಯೂ ಕೂಡ ಸತ್ತವರಿಗೆ ಅವರಿಗೆ ಸ್ವರ್ಗದಲ್ಲಿ ದೇವರು ಅವರಿಗೆ ಸ್ವರ್ಗವನ್ನು ಸ್ಥಾಪಿಸಬೇಕು. ಅದೇ ರೀತಿ ಇನ್ನು ಅವರ ಏನು ಕುಟುಂಬದವರಿದ್ದಾರೆ ಅವರಿಗೆಲ್ಲ ಅವರ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ದೇವರವರಿಗೆ ಕೊಡಲಿ ಅಂತ ತಿಳ್ಕೊಂಡು ಇವತ್ತು ಶುಕ್ರವಾರ ದಿವಸ ನಾವು ಎಲ್ಲ ಮುಸಲ್ಮಾನ್ ಬಾಂಧವರು ನಮಾಜನ್ನು ಮಾಡಿ ಅವರಿಗೆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತೀವಿ. ರಾಜ್ಯದ ಅಹಮದಾಬಾದ್ ನಗರದಲ್ಲಿ ಅಹಮದಾಬಾದ್ನಿಂದ ಇಂಗ್ಲೆಂಡ್ಗೆ ಹೋಗುವಂಥ ವಿಮಾನ ಅಪಘಾತ ಆಗಿದೆ. ಇದು ಭಾಳ ದೊಡ್ಡ ಒಂದು ಅಪಘಾತ ಅಂಥೇಳಿ ನಮಗೆ ಅನಿಸ್ತಾ ಇದೆ. ಅದರಲ್ಲಿ ಇರುವಂಥ 243 ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಸಣ್ಣ ಮಕ್ಕಳು ಇದ್ದಾರೆ. ನಾಳೆ ಆ ಮಕ್ಕಳು ಏನಾಗ್ತಿದ್ರು ಅನ್ನೋದು ಗೊತ್ತಿಲ್ಲ. ವಿಧಿ ಯಾವ ಆಟ ಆಡುತ್ತೆ ಅಂತಂದರೆ ಯಾರು ಎಲ್ಲಿ ಪ್ರಾಣ ಕಳ್ಕೊತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ 243 ಜನ ತೀರ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಇವತ್ತು ರಾಮದುರ್ಗ ತಾಲೂಕಿನ ಎಲ್ಲ ಧರ್ಮದ ಜನ ಇವತ್ತು ಶುಕ್ರವಾರ ಇದ್ದರೂ ಸಹ ಇವತ್ತು ನಮಾಜ್ ಮಾಡಿ ಮುಸ್ಲಿಂ ಜನ ಆಗಲಿ ಇಲ್ಲಿ ಕೂಡಿದಂಥ ಬೇರೆ ಬೇರೆ ಜನ ಆಗಲಿ ಇವರೆಲ್ಲರೂ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಮತ್ತು ಮಡಿದವರಂಥ ಏನು ಮನೆಗಳಿದ್ದಾವೆ ಆ ಸಂಬಂಧಿಕರು ಅಥವಾ ತಂದೆ ತಾಯಿ ಆಗಲಿ ಆ ಬಂಧು ಬಳಗಾಗಲಿ ಅವರ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ರಾಮದುರ್ಗ ನಗರದ ಪರವಾಗಿ ಮಡಿದಂಥವರಿಗೆ ಎಲ್ಲರಿಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. आज हम जुमा के नमाज से फारिग होकर सभी मुसलमान यहाँ खड़े होकर अहमदाबाद से कामयाबी के साथ उड़ान भरने वाले हवाई जहाज़ और फिर थोड़ी मसाफत पर नाकामी का शिकार होने वाले हवाई जहाज़ जिस घटना का वो शिकार हुआ और जिस आपस से वो दो चार हुए, कई लोगों की जानें जो गई हैं, हम सभी दुखी लोग अपने दुख का इजहार करते हैं और हम उन तमाम लोगों के ख़ानदान वालों को तसल्ली देते हैं जिनके अहबाब उसमें इंतकाल कर गए हैं। और फिर हम दुआ भी करते हैं कि अल्लाह ताला हमारे मुल्क को ऐसी घटनाओं से और ऐसे नाकाहाने हादसों से हमेशा के लिए महफूज फरमाए. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ.
5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.